ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮತ್ತೊಂದು ವಿಷಯದೊಂದಿಗೆ ಈಗ ಬಂದಿದ್ದೀನಿ. ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದು ಆ್ಯಕ್ಚುಲ್ ಆಗಿ. ಸೊ ಕಳೆದ ಒಂದು ವೀಕ್ಲಿ ಒಂದು ಎರಡು ವೀಕ್ ಹಿಂದಿಂದು ಅನ್ಸುತ್ತೆ, SW ಸೋಲಾರ್, ಸ್ಟೆರ್ಲಿಂಗ್ ಆ್ಯಂಡ್ ವಿಲ್ಸನ್ ಸೋಲಾರ್ ಒಂದು ಇಂಟ್ರಾಡೇ ಒಂದು ತಗೊಬೋದು ಈ ಥರ ಎಲ್ಲ ಹೇಳಿದ್ದೆ. ಒಂದು ಇಂಟ್ರಾಡೇಯಲ್ಲೂ ಡೈಲಿ ಟಿಪ್ಸಲ್ಲೂ ಸಹಿತ ಕೊಟ್ಟಿದ್ದೀನಿ. ಸೊ ಹೀಗಾಗಿ ಒಂದು ಅಬ್ಸರ್ವ್ ಮಾಡಬೇಕಾಗುತ್ತೆ ಒಂದು SW ಸೋಲಾರಲ್ಲಿ ಯಾಕೆ ಈ ಸ್ಟಾಕ್ ಹೇಳಿದೆ ಅಂದರೆ, ಒಂದು ತುಂಬ ಒಂದು ವರ್ಷದ್ದು ಮೀನ್ಸ್ 2019ರಲ್ಲಿ ಲಿಸ್ಟ್ ಆಗಿದ್ದು, ಕೊನೆಗೆ ಅದು ₹100 ಲೆವೆಲ್ಗೆ ಬಂದು, ಸೊ ಒಂದು ಮೇನ್ ಆಗಿ ಒಂದು ಮೂಮೆಂಟ್ಸೇ ಇರಲಿಲ್ಲ ಜಾಸ್ತಿ. ಒಂದು ಕನ್ಸಾಲ್ಟೇಟ್ ಅಂತ ಆಗ್ತಾ ಇತ್ತು, ಲೋ ಆಗಿ ಆಗ್ತಿತ್ತು. ₹100 ಒಂದು ಮೀನ್ಸ್ 6-7 ಇಲ್ಲಿ ನೋಡ್ತಾ ಇರ್ಬೋದು, 70 ಎಲ್ಲ ಬಂದಿತ್ತು 2020 ಟೈಮಲ್ಲಿ. ಸೊ ಇಲ್ಲೊಂದು ಬ್ರೇಕ್ಔಟ್ ಆಗಬೇಕಾಗಿತ್ತು 520 ಲೆವೆಲ್ಗೆ. ಮೀನ್ಸ್ ಇದರಿಂದ ಮೇಲ್ ಹೋಗಿದ್ರೆ, ಇಲ್ಲಿ 585 ಲೆವೆಲ್ ಎಲ್ಲ ಹೋಗಿದ್ರೆ ಒಂದು ನೋಡಬೇಕಾಗಿತ್ತು. ರೀಸೆಂಟ್ ಅನ್ನು ಹೇಳಿದಾಗ ಒಂದು ಜನವರಿ ಟೈಮಿಂದ ಒಂದು 585 ಮೇಲೆ ಹೋಯಿತು. ನೆಕ್ಸ್ಟು ಇದ್ರ ಮೇಲೆ ಹೋಗಿದೆ 666. ಸೊ ಆಲ್ ಟೈಮ್ ಹೈ ಬೇಕಂತಂತೂ ಆಗಿದೆ. ಬ್ರೇಕ್ಔಟ್ ಈಸ್ ಒಂದು ಫ್ಯಾಕ್ಟರ್ ಆಗುತ್ತೆ ಕನ್ಸಿಡರ್ ಮಾಡೋಕ್ಕೆ. ಸೊ ಅಲ್ಲಿಂದ ನಾವು ನೋಡಬೇಕಾಗುತ್ತೆ ಎಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ಬೋದು, ಏನಾಗುತ್ತೆ. ಪ್ರೈಸ್ ರೇಂಜ್ ಎಲ್ಲ ನೋಡಿದ್ರೆ ಒಂದು ಗೊತ್ತಾಗುತ್ತೆ. ಅದು ಆ ಪ್ರೈಸ್ ರೇಂಜ್ ಕಂಡುಹಿಡಿಯೋದು ಹೆಂಗೆ ಅಂತ ಒಂದು ಬೇಸಿಕ್ಕಾಗಿ ಹೇಳ್ಕೊಡ್ತೀನಿ ಈಗ. ಸೊ ಈ ಒಂದು ಸ್ಟಾಕು ಆ್ಯಕ್ಚುಲ್ ಆಗಿ ಒಂದು ಈಗ ಈ ಒಂದು ವಿಷಯಕ್ಕೆ ನೋಡಿದಾಗ ಇಲ್ಲಿ ಥಿಂಗ್ಸ್ ಅಂದೇನೋ ಆಗಿದೆ. ಇನ್ನೊಂದ್ಸಲಿ ರೀರೋಡ್ ಮಾಡೋಣ ಇದನ್ನು. ಟ್ರೇಡಿಂಗ್ ವ್ಯೂ ಆಫ್ಲೈನ್ ಇದ್ದಾಗ ಸ್ವಲ್ಪ ಸ್ಲೋ ಇರುತ್ತೆ. ಮಾರ್ಕೆಟ್ ಆಫ್ಲೈನ್ ಎಲ್ಲ ಇದ್ದಾಗ. ಸ್ಟೆರ್ಲಿಂಗ್ ಆ್ಯಂಡ್ ವಿಲ್ಸನ್ SW ಸೋಲಾರ್ ಮತ್ತೆ ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಈ ಟ್ರೀ ಬೇಕಾಗಿತ್ತು, ಸೈಡ್ ಟ್ರೀ, ಹಾಗಾಗಿ ಒಂದು ಮತ್ತೆ ಲೋಡ್ ಮಾಡಿದ್ದು. ನೋಡ್ತಾ ಇರ್ಬೋದು ಹೇಳ್ದಂಗೆ, ಕಳೆದ ಒಂದು ಬ್ರೇಕ್ಔಟ್ ನೋಡಿದಾಗ ಸೊ 753 ಲೆವೆಲಿಂದ ಮೇಲೋಗಿದೆ. ಈ ಮಂತ್ಲಿ ಚಾರ್ಟ್ ಎಲ್ಲ ನೋಡೋದು ಬೇಡ ಸದ್ಯಕ್ಕೆ. ಈಗ ಡೈಲಿ ಆ್ಯಂಡ್ ವೀಕ್ಲಿ ಚಾರ್ಟ್ ಫಸ್ಟ್ ನೋಡೋಣ. ಡೇ ಚಾರ್ಟ್ ಅಂತೂ ಇದ್ರ ಮೇಲೆ ಸಸ್ಟೈನ್ ಆಗಿದೆ, ಹಾಗೆ ಒಂದು ವೀಕ್ಲಿ ಚಾರ್ಟು ಸಹಿತ ಒಂದು ಸಸ್ಟೈನ್ ಆಗ್ತಾ ಇದೆ. ಇದರಿಂದ ಕೆಳಗಡೆ 753 ಕೆಳಗಡೆ ಬಂತು ಅಂದರೆ ಇದು ಖಂಡಿತವಾಗ್ಲೂ ಮತ್ತೆ ಪಾತಾಳಕ್ಕೆ ಹೋಗುತ್ತೆ. ಇಲ್ಲಿ ಯಾರು ಬೈ ಮಾಡ್ತೀನಿ ಅಂತಿದ್ರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು, ಬಟ್ ಸ್ಟಾಪ್ ಲಾಸ್ 753 ಅಂತ ಇಟ್ಕೊಬೇಕಾಗತ್ತೆ. ಇದು ರೆಕಮೆಂಡೇಶನ್ ಅಲ್ಲ ನನ್ನ ಕಡೆಯಿಂದ, ಮತ್ತೆ ಡಿಸ್ಕ್ಲೈಮರ್ ಪಾರ್ಟ್ ಅಂತ ಹೇಳಿ ನಾನು ಆಸ್ ಎ ಎಜುಕೇಷನ್ ಪರ್ಪಸ್ ನಾನು ಇದನ್ನು ಹೇಳೋವಂಥದ್ದು, ಮಾಹಿತಿಗಾಗಿ. ನಿಮ್ಮ ನಷ್ಟ ಲಾಭಕ್ಕೆ ನಾನು ಜವಾಬ್ದಾರಿ ಆಗಲ್ಲ. ಲಾಭ ಆದರೂ ನಿಮಗೆ, ನಷ್ಟ ಆದರೂ ನಿಮಗೆ, ಅದೊಂದು ನಿಮ್ಮ ಮನದಲ್ಲಿ ಇಟ್ಕೊಬೇಕಾಗತ್ತೆ. ಸೊ ಈಗ ಒಂದು 820 ರನ್ನಿಂಗ್ ಇದೆ. ಸೊ ಒಂದು 4-5 ಸೆಷನ್ ಅಂತೂ +5% ಎಲ್ಲ ಬಂದಿದೆ. ಇದು ಲಾಸ್ಟ್ ನೀವು ನೋಡ್ಬೋದು. ಆ್ಯಕ್ಚುಲಿ ನಾನು ಈ ಲೆವೆಲ್ ಒಂದು ನೋಡಬೇಕಾಗಿತ್ತು, ಅದು ಕ್ರಾಸ್ ಆಯ್ತು ಈಗ. ಸೊ ಇದು ನೆಕ್ಸ್ಟ್ ಲೆವೆಲ್ ಎಲ್ಲಿ ಹೋಗ್ಬೋದು ಅನ್ನೋದು ಒಂದು ಕ್ವಶನ್ ಮಾರ್ಕು. 753 ಅಂತೂ ಸ್ಟಾಪ್ ಲಾಸ್ ಇದ್ದೇ ಇರುತ್ತೆ. ಇನ್ ಕೇಸ್ ಕೆಳಗಡೆ ಬಂದರೂ ಸಹಿತ 753ನೇ ಇಟ್ಕೊಬೇಕಾಗುತ್ತೆ, ಅಥವಾ ಇನ್ನೂ ಕಮ್ಮಿ ಇಟ್ಕೊಂಡ್ರು ನಿಮಗೆ ಬಿಟ್ಟಿದ್ದು. ಸೊ 753 ಅಂತೂ ನಾನು ಸ್ಟಾಪ್ ಲಾಸ್ ಅಂತ ಇಟ್ಕೊಬೇಕು. ಸೊ ಪ್ರೈಸ್ ರೇಂಜ್ ನೋಡುವಾಗ ಸೊ ಆಲ್ಮೋಸ್ಟ್ ಇದು 90% ಅಷ್ಟು ಬಿದ್ದಿತ್ತು ಇದು. ಸೊ ಇದೇ ಒಂದು 90% ಮತ್ತೆ ಮೇಲೆ ಹೋದ್ರೆ ಎಲ್ಲಿ ಹೋಗ್ಬೋದು? ಇದನ್ನು ತಗೊಂಡು ಹಾಗೆ ಹಾಕೋಣ ಸದ್ಯಕ್ಕೆ. ಮೀನ್ಸ್ 1400 ತನಕ ಹೋಗ್ಬೋದು. 1400 ತನಕ ಇದು ಹೋಗ್ಲಿಕ್ಕೆ ಸಾಧ್ಯತೆ ಅಂತೂ ಇದೆ. ಬಟ್ ಸ್ಟಾಪ್ ಲಾಸ್ ಅಂತ ಹೇಳಿ ಒಂದು 753ಗೆ ನಿಲ್ಲಿಸ್ಬೇಕಾಗುತ್ತೆ. ಇನ್ನು ಇವನ್ ಅದಕ್ಕೂ ಕೆಳಗಡೆ 8%, 820 5% ತನಕ ತೊಗೊಬೋದು. ಸೊ
ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಕರೆಕ್ಷನ್ ಆಯಿತು ಅಂದರೂ ನಿಮ್ಮ ಸ್ಟಾಪ್ ಲಾಸ್ ಒಂದು ಮೇಜರ್ ನೋಡ್ಕೊಬೇಕು. ವರ್ಸ್ಟ್ ಕೇಸಲ್ಲೇ ರಿಸ್ಕ್ ಟು ರಿವಾರ್ಡ್ ಇದೆಲ್ಲ ನೋಡಿದಾಗ ಒಂದು ನೀವು 1400 ತನಕ 13 to 1400 ಇಲ್ಲಿ ತನಕ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಮತ್ತೆ ಇದು ಆಲ್ಮೋಸ್ಟ್ 2 ಇಯರ್ಸ್ 5 ಇಯರ್ಸ್ ಮೇಲೆ ತೊಗೊಂಡಿದೆ ಟೈಮ್ ಲೈನು. ಸೊ ಎಷ್ಟು ಸೆಷನಲ್ಲಿ ಬರುತ್ತೆ ಅಂತ ನೋಡಿದ್ರೆ ಅಷ್ಟು ಮಿನಿಮಮ್ ಇಂಥ ಕಡಿಮೆನೇ ಇರುತ್ತೆ ಜನರಲ್ ಆಗಿ. ಸೊ ಇದೊಂದು ಸ್ಟಾಕ್ ನಿಮ್ಮ ಲಿಸ್ಟ್ಗೆ ಆ್ಯಡ್ ಮಾಡ್ಬೋದು. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಆ್ಯಕ್ಚುಲಿ ನಾನು ಶಾರ್ಟಿಂಗ್ ಯಾವಾಗಲೂ ಬಳಸಿ ಅಂತ ಹೇಳ್ತಾ ಇರ್ತೀನಿ. ನಿಮ್ಮ ಒಂದು ವಾಚ್ ಲಿಸ್ಟ್ಗೆ ಇದೊಂದು ಮಲ್ಟಿಯರ್ ಬ್ರೇಕ್ಔಟ್ ಹಾಕ್ಕೊಡಿ. ಯಾಕಂದರೆ ಮಲ್ಟಿಯರ್ ಬ್ರೇಕ್ಔಟಿಂದನೂ ಒಂದು ನಿಮಗೆ ಮಲ್ಟಿಬ್ಯಾಗರ್ ಕಂಡುಹಿಡಿಯೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು ಇದ್ರ ಲಾಜಿಕ್ ಏನಂದರೆ ಇದು ಅವತ್ತಿಂದ ಎಂಡ್ 520 ಡೇಸ್ ಅಂದರೆ ಕನಿಷ್ಠ ಒಂದು 2.5-3 ವರ್ಷ ಮೇಲೆ ಎರಡಂತೂ ಇರುತ್ತೆ. 200 ಒಂದು ದಿವಸದ್ದು ಮೀನ್ಸ್ 1 ಇಯರಲ್ಲಿ ಒಂದು ಟ್ರೇಡಿಂಗ್ ಅಂತ. ಇದು 2.5 ವರ್ಷ, ಹೀಗೆ ಒಂದು 5 ವರ್ಷ, ಹೀಗೆ ಒಂದು ಇನ್ಕ್ರೀಸ್ ಆಗಿ ಒಂದು ಆಲ್ಮೋಸ್ಟ್ 14 ವರ್ಷದ ಬ್ರೇಕ್ಔಟ್ ಅನ್ಸುತ್ತೆ, 13 ವರ್ಷದ ಬ್ರೇಕ್ಔಟ್ ತನಕ ಇಟ್ಕೊಂಡಿದ್ದಾನೆ ಇವನು. ಸೊ ಈ ಥರ ಒಂದು ನೀವು ಒಂದು ಮಾಡ್ಕೊಂಡ್ರೂ ಆಗುತ್ತೆ, ಅಥವಾ ಈ ಥರ ಮಲ್ಟಿ ಇಯರ್ ಬ್ರೇಕ್ಔಟ್ ಅಂತ ಚಾರ್ಟಿಂಗಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಇದು. ನೀವು ಇದನ್ನೇ ಕಾಪಿ ಮಾಡಿಕೊಂಡು ನಿಮ್ಗೆ ಅಗತ್ಯಕ್ಕೆ ತಕ್ಕನಾಗೆ ನೀವು ಬೇಕಾದರೆ ಮಾಡ್ಕೊಬೋದು. ಕರೆಂಟ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಬೇಸ್ಡ್ ಇಲ್ಲ ಇದು. ನನ್ನ ಪ್ರಕಾರಕ್ಕೆ ಮಾರ್ಕೆಟ್ ಕ್ಯಾಪಿಟಲ್ ಒಂದು ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಡ್ ಮಾಡೋಣ ಅದನ್ನು. ಮಾರ್ಕೆಟ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ನಂಬರ್ ಅಂತ ಬರುತ್ತೆ. ಗ್ರೇಟರ್ ದ್ಯಾನ್ ಅಂತ ಕೊಡಬೇಕು ಇಲ್ಲಿ. ಗ್ರೇಟರ್ ದ್ಯಾನ್ ಹೈ. ಇದು ಸ್ವಲ್ಪ ನೋಡಬೇಕಾಗತ್ತೆ ನಮಗೆ. ಇದೊಂದು ಆ್ಯಡ್ ಮಾಡಿ. ನಾನು ಈ ಸಿಂಟ್ಯಾಕ್ಸ್ಗಳು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾವಾಗಲೂ. ನೀವು ಬೇರೆಯವ್ರದ್ದು ನೋಡಿಕೊಂಡು ಮಾರ್ಕೆಟ್ ಕ್ಯಾಪಿಟಲ್ದು ಒಂದು ಬೇಕಿದ್ರೆ ಅದನ್ನು ಕಮೆಂಟ್ ಹುಡ್ಕೋಣ. ಮಾರ್ಕೆಟ್ ಕ್ಯಾಪಿಟಲ್ ಸಿಂಟ್ಯಾಕ್ಸ್ ಫಾರ್ ಸ್ಟಾರ್ಟಿಂಗ್ ಸ್ಕ್ರೀನು ಚೂರು ಹೆಚ್ಚು ಕಮ್ಮಿ ಆದರೂ ವರ್ಕ್ ಆಗಲ್ಲ ಇದು. ಯಾವುದೇ ಸ್ಕ್ರೀನರ್ ಆಗಲಿ ಏನಾದರೂ ಆಗಲಿ ಇಲ್ಲಿ ಒಂದು ನಾನು ನೋಡ್ಕೊಬೇಕು ಆ್ಯಕ್ಚುಲಿ. ಬೇರೆ ಬೇರೆಯವ್ರು ಮಾಡಿರ್ತಾರೆ, ನಮಗೆ ಅದಕ್ಕೆ ತಕ್ಕನಾಗೆ ನೋಡಿ ಮಾರ್ಕೆಟ್ ಕ್ಯಾಪಿಟಲ್ ಗ್ರೇಟರ್ ದಾನ್ ಇದು ಈ ಕಾಪಿ ಮಾಡಿಕೊಂಡು ನೀವು ಬಳಸ್ಬೋದು. ಇದು ಕಾಪಿ ಆಪ್ಷನ್ಗಿದು, ನೀವು ಅದನ್ನು ತಂದು ಇಲ್ಲಿ ಪೇಸ್ಟ್ ಮಾಡ್ಬೋದು. ಇಲ್ಲಿ ನಾನು 800 ಅಥವಾ ಒಂದು 1000 crores ಅಂತಲೇ ಇಟ್ಕೊಳ್ಳೋಣ. ಯಾಕಂದರೆ ತೀರಾ ಒಂದು ಕಮ್ಮಿ ಇದು ಬೇಡ ನಮಗೆ. ರನ್ ಸ್ಕ್ಯಾನ್ ಅಂತ ಕೊಟ್ಟಾಗ ನನಗೆ ಒಂದು ಡೀಸೆಂಟ್ ಒಂದು ಕಂಪ್ನೀಸ್ ಅಂತೂ ಸಿಗುತ್ತೆ. ಅದರಲ್ಲೂ ಒಂದು ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಮಾಡ್ಬೋದು. ಸೊ ನನಗೆ ಇಲ್ಲಿ ವಿ ಎ ಟೆಕ್ ಬಾಗು ಇಂಥದ್ದೆಲ್ಲ ಬರುತ್ತೆ. ನಾನು ನೋಡಿದ್ದೀನಿ ವಿ ಎ ಟೆಕ್ ಬಾಗು. ಇಲ್ಲಿ ಬೇಕಿದ್ರೆ ವಾಲ್ಯೂಮ್ ಸಹಿತ ಜಾಸ್ತಿ ಬೇಕು. ವಾಲ್ಯೂಮು ಒಂದು ಇಂಪಾರ್ಟೆಂಟ್ ಆಗುತ್ತೆ. ವಾಲ್ಯೂಮ್ ಕಡಿಮೆ ಇದ್ದರೆ ತುಂಬ ಒಂದು ಡೇಂಜರಸ್ಸು. ನೋಡಿ ಕೆನರಾ ಬ್ಯಾಂಕ್ ಎಲ್ಲ ಅಂತೂ ಇದೆ, ಅದಂತೂ ನಿಮ್ಮ ವಾಚ್ ಲಿಸ್ಟ್ಗೆ ಹಾಕ್ಕೊಳ್ಳಿ ಅಂತ ರೀಸನ್ನೇ ಅದು. ಬ್ರೇಕ್ಔಟ್ ಅಂತೂ ಆಗಿದೆ ಅದೆಲ್ಲ. ಸೊ ಒಂದು ಅಶೋಕ್ ಲೈಲ್ಯಾಂಡ್ ನೋಡೋಣ. ಇದು ತುಂಬ ಒಂದು ಸ್ಲೋ ಆಗಂತೂ ಹೋಗ್ತಾ ಇತ್ತು, ಮೇಲ್ಗಡೆ ಅಂತೂ ಬಂದಿದೆ ಈಗ. ನನಗೆ ಇದರಲ್ಲಿ ನೋಡೋಣ ಚಾರ್ಟಿಂಗಲ್ಲಿ. ಬೇಡ, ಅಶೋಕ್ ಲೈಲ್ಯಾಂಡ್. ನಾ ಹೇಳ್ದಂಗೆ ಇಲ್ಲಿ ಮಲ್ಟಿಯರ್ ಬ್ರೇಕ್ಔಟ್ ಅಂತೂ ಈ ಲೆವೆಲ್ಗಂತೂ ಆಗಿದೆ. ಬಟ್ ಅಲ್ಲಿಂದ ಸಸ್ಟೈನ್ ಆಗದೆ ಕೆಳಗೆ ಬಂತು. ಮತ್ತೆ ಈಗ ಅದನ್ನು ಸಸ್ಟೈನ್ ಆಗಿ ಕ್ರಾಸ್ ಆಗ್ತಿದೆ ಅಂದರೆ ಮತ್ತೆ ಇನ್ನೊಂದು ಲೆವೆಲ್ಗೆ ಹೋಗ್ಲಿಕ್ಕಿದೆ ಇದು. ಸೊ ಹಾಗಾಗಿ ಒಂದು ಈ ಒಂದು ಪ್ರೈಸ್ ರೇಂಜ್ ನೋಡ್ತಿರ್ಬೋದು ನೀವು. ಇಲ್ಲಿಂದ ಬಂದಿದ್ದು ಕನಿಷ್ಠ ಒಂದು 35% ಆದರೂ ಇಲ್ಲಿಂದ ಮೇಲಂತೂ ಹೋಗ್ಲಿಕ್ಕೆ ಸಾಧ್ಯ ಇದೆ ಇದು. ಇದು 1 ವರ್ಷದಲ್ಲಿ ಆಗ್ಬೋದು. ಇದು ಆ್ಯಕ್ಚುಲಿ 2 ವರ್ಷ ತೊಗೊಂಡಿದೆ, 1 ವರ್ಷ ತೊಗೊಬೋದು 40-45% ಅಷ್ಟು ಬರಲಿಕ್ಕೆ. ಸೊ
ಸೊ ಈ ರೀತಿ ಒಂದು ನೋಡ್ಕೊಬೇಕಾಗತ್ತೆ ಮೇಯ್ನ್ ಆಗಿ. ಸೊ ಇಲ್ಲಿ ಸಸ್ಟೈನ್ ಆಯ್ತು ಮತ್ತೆ ಡೌನ್ ಆಯ್ತು. ಆಕ್ಚುಲಿ ಇಲ್ಲಿಂದ ಬ್ರೇಕ್ ಅಂತ ಇಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ವೆರಿ ಗುಡ್ ಆಕ್ಚುಲಿ. ಬಟ್ ಡೌನ್ ಆಗಿತ್ತು. ಸೊ ಇಲ್ಲಿ ಕ್ರಾಸ್ ಆಗೋದು ನೋಡ್ಬೇಕಾಗಿತ್ತು. ಸೊ ಅದು ಕ್ರಾಸ್ ಆಗಿ ಒಂದು ನೋಡಿ ಸಡನ್ ಅಂತೂ ಸಿಕ್ಕಿದೆ ಅಲ್ಲಿ ಇದಾಗಿದ್ದು. ಸೊ ಮತ್ತೆ ಕನ್ಸಾಲಿಡೇಟ್ ಆಗಿದೆ ಒಂಥರ. ಇದು ಆಕ್ಚುಲಿ ಕನ್ಸಾಲಿಡೇಟ್ ಒಂದು ಇದಾಗಿದ್ದು ಅಷ್ಟೇನು ಬರಲಿಲ್ಲ. 178 ಸಮಥಿಂಗ್ ಏನೋ ಇದ್ದಿದ್ದು, ಮತ್ತೆ ಇದೆಲ್ಲ ಬಂತು ಕಡಿಮೆ 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 ಆಗಿ ಕೊನೆಗೆ ಏರಿದೆ ಮತ್ತೆ. ಸೊ ಅಶೋಕ್ ಲೈಲ್ಯಾಂಡ್ ಅಂಥದ್ದೆಲ್ಲ ನೋಡ್ಕೊಬೇಕಾಗತ್ತೆ. ಒಂದು ವಾರದಲ್ಲೇ ಇದು 15-20 ರೂಪಾಯಿ ಅಂತೂ ಕೊಟ್ಟಿದೆ. ಸೊ ಈ ಥರ ಒಂದು ಮಲ್ಟಿ ಇಯರ್ ಬ್ರೇಕ್ಔಟ್ದು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸ್ಟಾಕ್ ಹೇಳ್ತಾ ಇದ್ದೆ ಮೇಯ್ನ್ ಆಗಿ ಹಿಂದೂಸ್ತಾನ್ ಜಿಂಕ್ ಅಂತ. ಕಾಣಿಸ್ತಿದೆ ಅಲ್ಲ, ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿದೆ. ಇದೇ ರೀಸನ್ಗೆ ಬೈ ಮಾಡಿ ಅಂತ ಹೇಳಿದ್ ನಾನು. ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಎಲ್ಲಿ ಈ ಡೌನ್ ಬಂದಿತ್ತೋ ಇಲ್ಲಿ ಅದರಷ್ಟೇ ಹೆಚ್ಚು ಕಡಿಮೆ ನಿಮ್ದು ಅಲ್ಲಿಗೆ ರಿಫ್ಲೆಕ್ಟ್ ಅಂತೂ ಆಗುತ್ತೆ. 67%, 62% ಎಲ್ಲ ಬಿದ್ದಿತ್ತು. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ, ಆಲ್ಮೋಸ್ಟ್ 63%. ಸೊ ಇಲ್ಲಿಂದ ಬ್ರೇಕ್ ಇದು ಅಂದ್ರೆ ತಗೊಂಡ್ರು. ಇದು ಆಲ್ಮೋಸ್ಟ್ ಇದು ರೀಚ್ ಆಗ್ತಾ ಇದೆ. ಇನ್ನೊಂದು 5-10% ಸಿಗ್ಬೋದೇನೋ, ಮ್ಯಾಕ್ಸಿಮಮ್ 20%. ಇದನ್ನು ನೋಡ್ಬೇಡ, ಇಲ್ಲೊಂದು ಲೈನ್ ಹಾಕೋಣ. ಸೊ ಗೊತ್ತಾಗುತ್ತೆ ನಮಗೆ. ಸದ್ಯಕ್ಕೆ ಇದನ್ನು ರಿಮೂವ್ ಮಾಡಿದ್ರೆ ಕ್ಲಿಯರ್ ಆಗಿ ಸಿಗುತ್ತೆ ನಮ್ಮ ಪಿಕ್ಚರ್. ಇವನ್ ನಾಟ್ ಇವನ್ 10-15%, ಲೆಸ್ ದ್ಯಾನ್ ದಟ್. ಸೊ ಇದನ್ನು ಸಹ ಕ್ರಾಸ್ ಆಯಿತು ಅಂದರೆ ನೆಕ್ಸ್ಟ್ ಲೆವೆಲ್ ಅಂತೂ ಹೋಗುತ್ತಿದ್ದು. ಸೊ ಇದ್ರ ಸ್ಟಾಪ್ ಲಾಸ್ ಎಲ್ಲ ಇಲ್ಲಿರುತ್ತೆ ಅರೌಂಡ್ 450. ಇವನ್ 5% ಜನರಲ್ ಆಗಿ ಅಲ್ಲಿ ಈಗ ಎಂಟ್ರಿ ಕೊಡೋರಿಗೆ. ಇನ್ ಕೇಸ್ ಮುಂಚೆನೇ ಇನ್ವೆಸ್ಟ್ ಮಾಡಿದರೆ, ಈ ಲೆವೆಲ್ ಎಲ್ಲ ಇನ್ವೆಸ್ಟ್ ಮಾಡಿದರೆ ಇಟ್ಸ್ ಎ ವೆರಿ ಗುಡ್ ಆ್ಯಕ್ಚುಲಿ. ನೋಡಿ ಆಲ್ಮೋಸ್ಟ್ ಒಂದು 5 ತಿಂಗಳಲ್ಲೇ ಇದಾಗಿರೋದು. ಇಲ್ಲಿ ನೋಡ್ಬೋದು ನೀವು 110% ಅಂತೂ ಕೊಟ್ಟಿದೆ. ಸೊ ಈ ಥರ ಒಂದು ಮಲ್ಟಿ ಇಯರ್ ಬ್ರೇಕ್ಔಟ್ ಏನಾದರೂ ಆಗ್ತಿರೋದು ನೋಡಿ. ಮತ್ತೆ ಕ್ಯಾಂಪಸ್ ಫುಟ್ವೇರ್ ಒಂದು ಅಟ್ರಾಕ್ಟಿವ್ ಅಂತ ಅನಿಸ್ತು. ಕ್ಯಾಂಪಸ್ ಆಕ್ಟಿವೇರ್ ಶೂಸ್ ಎಲ್ಲ ನಾವು ಮಾಡ್ತಾರಲ್ಲ. ಸೊ ಇಲ್ಲೇನಾಗಿದೆ, ಅದೇ ಸೇಮ್ ಕನ್ಸಾಲ್ಟೇಟ್ ಆಗ್ತಾ ಇದೆ ಇವಾಗ ಸ್ವಲ್ಪ. ಬಟ್ ಇಲ್ಲೇನಾಗುತ್ತೆ, ಇನ್ನೊಂದು ಬ್ರೇಕ್ ನೋಡ್ಬೇಕಿದು. ಈ ಲೆವೆಲ್ ಬ್ರೇಕ್ ಆಯಿತು ಅಂದರೆ ಸಾರಿ 272 ಎಲ್ಲ ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟ್ ಹೋಗುತ್ತೆ ಸಿಕ್ಕಾಪಟ್ಟೆ. ಸೊ ಇದೆಲ್ಲ ನೀವು ನೋಡ್ಕೊಬೇಕಾಗತ್ತೆ. ಲಾಂಗ್ ಟರ್ಮ್ಗೆ ಅಂತ ಇಂಥ ಒಂದು ಸ್ಟಾಕ್ಗಳು ಇಟ್ಕೊಳೋದು ಒಳ್ಳೆಯದು. IPO ಲಿಸ್ಟ್ ಆಗಿದ್ದರಿಂದ ಡೌನ್ ಆಗಿದ್ದು. ಜಿಯೋ ಫೈನಾನ್ಸ್ ಕೂಡ ಅದು ಡೌನ್ ಬಂದಿದೆ ಒಂದು ಸ್ವಲ್ಪ. ಬಟ್ ಏನಾಗುತ್ತೆ ಇಲ್ಲಿ, ಈ ಲೆವೆಲ್ ಎಲ್ಲ ಬ್ರೇಕ್ ಆಯಿತು ಅಂದರೆ ತುಂಬ ಇನ್ನೂ ಕೆಳಗಡೆ ಅಂತೂ ಬರುತ್ತೆ. ಸೊ ನೆಕ್ಸ್ಟ್ ಎಂಟ್ರಿ ಯಾರಾದ್ರು ತೊಗೊಳೋರಿದ್ರೆ ಅರೌಂಡ್ 385 ಆದರೂ ನೋಡಬೇಕಾಗತ್ತಾ. ಸೊ ಈ ಲೆವೆಲ್ ಎಲ್ಲ ನೋಡಿ ಎಂಟ್ರಿ ತೊಗೊಬೇಕಾಗುತ್ತಾ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ. ವೆರಿ ಗುಡ್ ಸ್ಟಾಕ್ ಅಂತೂ ಇದೆ ಇದು. ಸೊ ಇನ್ನೊಂದು ಸರಳ ಪಾಲಿ ಅಂತ ನೋಡಿದೆ, ಒಂದು ಸರಳ ಪರ್ಫಾರ್ಮೆನ್ಸ್ ಅಂತ. ಇದರಲ್ಲಿ ಬ್ರೇಕ್ಔಟ್ ಆಗಿದೆ ನೋಡಿ. ಇಂಥದ್ದೆಲ್ಲ ಸ್ಟಾಕು ಈಗ 94 ನಡೀತಾ ಇದೆ. ಕನಿಷ್ಠ ಒಂದು 120-125 ಅಂತೆಲ್ಲ ಬರುತ್ತೆ. ಇದು ಮಲ್ಟಿ ಇಯರ್ ಬ್ರೇಕ್ಔಟು. ನೆಕ್ಸ್ಟ್ ಲೆವೆಲ್ ಇದು ಬ್ರೇಕ್ ಆಗಿದೆ. ಸೊ ಹಾಗಾಗಿ ಈ ಥರ ಒಂದು ಸ್ಟಾಕ್ಗಳು ನಾನು ಹೇಳೋದಂಗೆ ಇಲ್ಲಿ ಬ್ರೇಕ್ಔಟ್ ಆಗ್ತಿದೆಯಾ ಇಲ್ವಾ ನೋಡಬೇಕಾಗತ್ತೆ. ಬ್ರೇಕ್ಔಟ್ ಮೇಲೆ ನೀವು ಡಿಸೈಡ್ ಮಾಡಿ ಮತ್ತಷ್ಟು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸೊ ಈ ಥರ ಒಂದು ಚಾರ್ಟಿಂಗ್ ರನ್ ಮಾಡ್ತಾ ಇರಿ. ರನ್ ಮಾಡಿದ್ರೆ ನಿಮಗೆ ಒಂದು ಕ್ಲಿಯರ್ ಆಗಿ ಒಂದು ಪಿಕ್ಚರ್ ಸಿಗುವಂಥದ್ದು. ಬೇಸಿಕ್ ಆಗಿ ವಾಲ್ಯೂಮ್ಸ್ ಕೂಡ ಹಾಕ್ಕೊಬೇಕು, ಮತ್ತು ಒಂದು ಮಾರ್ಕೆಟ್ ಕ್ಯಾಪಿಟಲ್ಲು ಒಂದು ಕನಿಷ್ಠ ಒಂದು ಇರಲಿ. ಇಲ್ಲಾಂದರೆ ತೀರಾ ಒಂದು ಸಣ್ಣ ಪುಟ್ಟ ಸ್ಟಾಕ್ಗಳು ಹಾಕಿ ವಾಪಸ್ ಬರದೇ ಇರೋಕ್ಕಾಗುತ್ತೆ. ಸೊ ನೋಡ್ತಾ ಇರಿ, ಈ ಥರ ಒಂದು ಅಲರ್ಟ್ಸ್ಗಳು ಮತ್ತು ಈ ವಿಡಿಯೋಸ್ನ ಫಾಲೋ ಮಾಡ್ತಾ ಇರಿ.
ಮತ್ತೆ ಇಂಥ ಮಾಹಿತಿಗಳೊಂದಿಗೆ ಮತ್ತೆ ಸಿಗ್ತಾ ಇರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಎಲ್ಲ ಒಂದು ಮಾಹಿತಿ ಒಂದು ಅಧ್ಯಯನಕ್ಕಾಗಿ ಮತ್ತೆ ನಿಮ್ಮ ಜ್ಞಾನಕ್ಕಾಗಿ. ಯಾವುದೇ ಒಂದು ರೆಕಮೆಂಡೇಶನ್ ಅಲ್ಲ, ಇದು ಸ್ಟಾಕ್ ಮಾರ್ಕೆಟ್ ರೆಕಮೆಂಡೇಶನ್ ಅಲ್ಲ. ನಾವು ಸೇಬಿ ಸರ್ಟಿಫೈಡ್ ಅಲ್ಲ ಫಸ್ಟ್ ಆಫ್ ಆಲ್. ಹಾಗಾಗಿ ಯಾವುದೇ ಒಂದು ರೆಕಮೆಂಡೇಶನ್ನು ನಿಮ್ಮ ಒಂದು ಜ್ಞಾನಕ್ಕೆ, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಲಾಸ್ ಮತ್ತು ಪ್ರಾಫಿಟ್ ಏನೇ ಆದರೂ ನಿಮಗೆ ಬಿಟ್ಟಿದ್ದು. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.